ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆ ಭಾರಿ ಜಿದ್ದಾಜಿದ್ದಿನಿಂದ ಕೂಡಿರಲಿದೆ. ಅದರಲ್ಲೂ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಮಂಡ್ಯ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರಗಳು ರಾಷ್ಟ್ರದ ಗಮನವನ್ನ ಸೆಳೆಯುತ್ತವೆ. ಯಾಕಂದ್ರೆ ಈ ಬಾರಿ ಕೂಡ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಅವರನ್ನ ಮಣಿಸೋ ನಿಟ್ಟಿನಲ್ಲಿ ಬಿಜೆಪಿಯ ತಂತ್ರಗಳು ಏನಾಗಿರುತ್ತವೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕಳೆದ ಬಾರಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಏರ್ಪಟ್ಟಿದ್ದ ಕದನ ಇಡೀ ದೇಶದ ಗಮನವನ್ನ ಸೆಳೆದಿತ್ತು. ಆದರೆ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಏರ್ಪಟ್ರೆ ಅಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಹೀಗಿರುವಾಗಲೇ ಮಂಡ್ಯದಿಂದ HDK ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಷಯ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯನ್ನ ಬೆಂಬಲಿಸ್ತಾ ಇರೋ ಸುಮಲತಾ ಅವರ ಕತೆ ಏನು? ಅವರು ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಕುಮಾರಸ್ವಾಮಿ ಎದುರು ಸ್ಪರ್ಧೆ ಮಾಡ್ತಾರಾ, ಅಥವಾ ಬಿಜೆಪಿ ಹೇಳಿದ ಹಾಗೆ ಬೆಂಗಳೂರಿನ ಬೇರಿನ್ಯಾವುದಾದ್ರೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ? ಮಂಡ್ಯದಲ್ಲಿ ಸುಮಲತಾ ಎದುರಾಳಿ ಆಗದೇ ಇದ್ರೆ HDK ಗೆಲುವು ಸುಲಭ ಆಗುತ್ತಾ, ಅಥವಾ ಕುಮಾರಸ್ವಾಮಿ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಕೆಡ್ಡ ತೊಡುತ್ತಾ? ಅಲ್ಲಿನ ಲೆಕ್ಕಾಚಾರಗಳು ಈ ಬಗ್ಗೆ ಏನ್ ಹೇಳ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಲೋಕಸಭಾ ಚುನಾವಣೆಗಳು ಹತ್ರ ಬರ್ತಾ ಇದೆ. ಇನ್ನು 4-5 ತಿಂಗಳಲ್ಲಿ ಚುನಾವಣೆಗಳು ನಡೆಯಲಿವೆ. ಈ ನಡುವೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಭಾರಿ ಸದ್ದು ಮಾಡ್ತಾ ಇದೆ. ಮೈಸೂರು ಭಾಗದಲ್ಲಿ ಪ್ರಬಲವಾಗಿರೋ ಜೆಡಿಎಸ್, ಕರಾವಳಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಬಲಿಷ್ಠವಾಗಿರೋ ಬಿಜೆಪಿ ಎರಡೂ ಕೂಡ ಒಂದಾಗಿರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಈ ಮೈತ್ರಿಕೂಟಕ್ಕೆ 22ರಿಂದ 25 ಸ್ಥಾನಗಳು ಬರಬಹುದು ಅನ್ನೋ ಲೆಕ್ಕಾಚಾರವನ್ನ ಸಮೀಕ್ಷೆಗಳು ಕೊಡ್ತಾ ಇವೆ. ಇನ್ನು ಕಾಂಗ್ರೆಸ್ಗೆ 6ರಿಂದ 8 ಸ್ಥಾನಗಳು ಅಂತ ಹೇಳಲಾಗ್ತಾ ಇದ್ದು, ಇದು ಆಡಳಿತ ಪಕ್ಷದ ತಲೆಬಿಸಿಗೆ ಕಾರಣ ಆಗ್ತಾ ಇದೆ. ಈ ಬಾರಿ ಕರ್ನಾಟಕದಲ್ಲಿ 20 ಸ್ಥಾನಗಳನ್ನ ಗೆಲ್ಲುವ ಗುರಿ ಹಾಕೊಂಡಿದ್ದ ಕಾಂಗ್ರೆಸ್ ಅದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಚಿವರನ್ನ, ಹಿರಿಯ ನಾಯಕರನ್ನ ಕಣಕ್ಕಿಳಿಸುವ ಪ್ರಯತ್ನವನ್ನ ಆರಂಭ ಮಾಡಿದೆ. ತುಮಕೂರಿನಿಂದ ಸಚಿವ KN ರಾಜಣ್ಣರನ್ನ ಕಣಕ್ಕಿಳಿಸುವ ತಂತ್ರ ನಡೀತಾ ಇದೆ. ಕೋಲಾರದಿಂದ KH ಮುನಿಯಪ್ಪರನ್ನೇ ಗೆಲ್ಲಿಸುವ ಪ್ರಯತ್ನಗಳು ಶುರುವಾಗಿವೆ. ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿ ಅಥವಾ ರಕ್ಷಾರಾಮಯ್ಯ, ಚಿತ್ರದುರ್ಗದಿಂದ ಎನ್ ಚಂದ್ರಪ್ಪ, ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ, ಬೀದರ್ನಿಂದ ಈಶ್ವರ್ ಖಂಡ್ರೆ, ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅಥವಾ ಅವರ ಮಗಳು, ಧಾರವಾಡದಿಂದ ಜಗದೀಶ್ ಶೆಟ್ಟರ್, ಗದಗ ಹಾವೇರಿಯಿಂದ DR ಪಾಟೀಲ್, ಮೈಸೂರಿನಿಂದ ಯತೀಂದ್ರ ಸಿದ್ದರಾಮಯ್ಯ, ಶಿವಮೊಗ್ಗದಿಂದ ಗೀತಾ ಶಿವರಾಜ್ಕುಮಾರ್, ಚಾಮರಾಜನಗರದಿಂದ HC ಮಹದೇವಪ್ಪ, ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್, ಹೀಗೆ ಘಟಾನುಘಟಿಗಳನ್ನೇ ಕಣಕ್ಕಿಳಿಸುವ ಮೂಲಕ ಏನಾದರೂ ಮಾಡಿ 20 ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋ ಉಮೇದಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆದರೆ ಇದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಪ್ರತಿತಂತ್ರವನ್ನ ಹೆಣೆದಿದ್ದು ಕಾಂಗ್ರೆಸ್ನ ಘಟಾನುಘಟಿಗಳನ್ನ ಮಕಡೆ ಮಲಗಿಸುವ ಪ್ರಯತ್ನವನ್ನ ಆರಂಭ ಮಾಡಿವೆ. ಇಲ್ಲಿ ಮೈತ್ರಿಯ ಬಗ್ಗೆ ಬಿಜೆಪಿ ಹೈಕಮಾಂಡ್ ಎಷ್ಟು ಉತ್ಸುಕವಾಗಿದೆ ಅಂದ್ರೆ, ಸ್ಥಳೀಯ ಬಿಜೆಪಿ ನಾಯಕರ ಅಭಿಪ್ರಾಯವನ್ನು ಕೂಡ ಅವರು ತಗೋತಿಲ್ಲ ಅಂತ ಹಲವು ಬಿಜೆಪಿ ನಾಯಕರೇ ಅಲವತ್ತುಕೊಳ್ತಾ ಇದ್ದಾರೆ. ಈ ಬಾರಿಯ ಲೋಕಸಭೆಯಲ್ಲಿ ಅಧಿಕಾರ ಹಿಡಿಯುವ ಏಕೈಕ ಗುರಿಯನ್ನ ಮಾತ್ರ ಬಿಜೆಪಿ ಹೈಕಮಾಂಡ್ ಹೊಂದಿದೆ. ಅದಕ್ಕಾಗಿ ಜೆಡಿಎಸ್ ಜೊತೆ ಹೋಗೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಬಿಟ್ಟು ಹೋದರೆ ಅದರ ಲಾಭ ಕಾಂಗ್ರೆಸ್ಗೆ ಆಗಬಹುದು. ಅದನ್ನ ತಪ್ಪಿಸೋ ಉದ್ದೇಶದಿಂದ ಈ ಮೈತ್ರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಬಾರಿ ಜೆಡಿಎಸ್ಗೆ 5ರಿಂದ 6 ಸ್ಥಾನಗಳು ಸಿಗುವ ಸಾಧ್ಯತೆ ಇದ್ದು, ಸ್ವತಃ ಮೋದಿಯವರು HD ದೇವೇಗೌಡ ಹಾಗೂ ಅವರ ಕುಟುಂಬದ ಜೊತೆ ಫೋಟೋಗೆ ಪೋಸ್ ಕೊಡೋದ್ರ ಮೂಲಕ ಬಿಜೆಪಿ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಗೆಳೆಯರೆ, ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ಬಿಜೆಪಿಯ ಹಲವು ಕಾರ್ಯಕರ್ತರು ಮೋದಿಯವರ ಮುಖವನ್ನು ನೋಡಿ ಪಕ್ಷಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಸ್ಥಳೀಯ ಅಭ್ಯರ್ಥಿಗಳು ಮುಖ್ಯ ಆಗೋದೇ ಇಲ್ಲ. ಹಾಗೆ ನೋಡಿದ್ರೆ ಎಷ್ಟೋ ನಾಯಕರ ಬಗ್ಗೆ ಇವತ್ತಿಗೂ ಕೂಡ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಆದರೆ ಮೋದಿ ಪ್ರಧಾನಿ ಆಗಿರಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಆ ಎಲ್ಲ ಅಸಮಾಧಾನಗಳನ್ನು ಮರೆತು ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅಲ್ಲಿ ಜೆಡಿಎಸ್ ಕುರಿತು ಮೋದಿ ಸ್ಪಷ್ಟ ಸಂದೇಶವನ್ನ ರವಾನಿಸಿರುವಾಗ ಆ ಒಪ್ಪಂದಕ್ಕೆ ಸಮಸ್ಯೆಯೇ ಆಗೋದಿಲ್ಲ. ನಾಯಕರು ಏನೇ ಹೇಳಿದ್ರು ಕಾರ್ಯಕರ್ತರು ಮಾತ್ರ ಕೇಂದ್ರದಲ್ಲಿ ಮೋದಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೇ ಮಾಡ್ತಾರೆ. ಹೀಗಾಗಿ NDA ಜೊತೆ ಇರುವಂತಹ ಪಕ್ಷಗಳನ್ನ ಅವರು ಮುಲಾಜಿಲ್ದಲೇ ಒಪ್ಪಿಕೊಳ್ತಾರೆ, ಅವರನ್ನ ಬೆಂಬಲಿಸ್ತಾರೆ. ಇದು ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಗೆ ಇರುವ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಇತ್ತೀಚೆಗೆ ಜೆಡಿಎಸ್ ನಾಯಕ HD ಕುಮಾರಸ್ವಾಮಿ ಬಿಜೆಪಿ ಪಕ್ಷದ ನಾಯಕರಿಗಿಂತಲೂ ಕಠೋರವಾದ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ತಮಗೆ ಕೈಕೊಟ್ರು ಅನ್ನೋ ಅಸಮಾಧಾನ ಅವರನ್ನ ಕಾಡ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟೇ ಮಹತ್ವವನ್ನು ಕೊಟ್ಟರೂ ಕೂಡ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಅವರು ಕಾಂಗ್ರೆಸ್ ಅನ್ನು ಬೆಂಬಲಿಸಿರೋದು ಕುಮಾರಸ್ವಾಮಿ ಅವರ ಬೇಸರಕ್ಕೆ ಕಾರಣ ಆಗಿದೆ. ಹೀಗಾಗಿನೇ ಚುನಾವಣಾ ಫಲಿತಾಂಶದ ನಂತರವೇ ಅವರು ಬಿಜೆಪಿಯ ಜೊತೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಕುಮಾರಸ್ವಾಮಿ ಅವರೇ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಅನ್ನೋ ಹಾಗೆ ಬಿಂಬಿತ ಆಗ್ತಾ ಇದ್ದಾರೆ.
ಇನ್ನು ರಾಜ್ಯ ಬಿಜೆಪಿ ಮತ್ತೆ ಯಡಿಯೂರಪ್ಪನವರ ಕೈ ಸೇರಿದೆ. ಇಲ್ಲಿ ವಿಜಯೇಂದ್ರ ಆಯ್ಕೆಗೆ ಸಾಕಷ್ಟು ಮಂದಿಯ ವಿರೋಧ ಇದ್ರೂ ಕೂಡ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ನಿಷ್ಠಾವಂತರು ಇದನ್ನೆಲ್ಲ ಸಹಿಸಿಕೊಂಡು ಕೆಲಸ ಮಾಡ್ತಾರೆ. ಹಾಗೆಯೇ ಯಡಿಯೂರಪ್ಪನವರ ಮಗನ ನಾಯಕತ್ವ ಅಂತ ಬಂದಾಗ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಜೆಪಿಯಿಂದ ದೂರ ಸರಿದಿದ್ದ ಲಿಂಗಾಯತರು ಈ ಬಾರಿ ಮತ್ತೆ ಬಿಜೆಪಿಯ ಕಡೆ ಬರೋ ಸಾಧ್ಯತೆ ಇದೆ. ಅಲ್ಲದೆ ಯಡಿಯೂರಪ್ಪನವರು ಕೂಡ ತಮ್ಮದೇ ಆದ ತಂತ್ರಗಾರಿಕೆಯ ಮೂಲಕ ಪಕ್ಷದಿಂದ ದೂರ ಸರಿದಿರುವ ಮತದಾರರನ್ನ ಮತ್ತೆ ಪಕ್ಷದ ಕಡೆಗೆ ಕರೆತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಕ್ಕಲಿಗ ಲಿಂಗಾಯತ ಹಿಂದುತ್ವ ಪ್ಲಸ್ ಮೋದಿ ಅನ್ನೋ ಕಾಂಬಿನೇಷನ್ ಸಿದ್ಧ ಆಗಿದೆ. ಇದು ನಿರೀಕ್ಷಿತ ಫಲಿತಾಂಶವನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಸ್ವತಃ ಮೋದಿಯವರೇ ಕುಮಾರಸ್ವಾಮಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಲಿ, ಅವರನ್ನ ಮುಂದಿನ ಬಾರಿ ರಚನೆಯಾಗುವ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೇನೆ ಅನ್ನೋ ಮಾತನ್ನ ಆಡಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇದು ಕುಮಾರಸ್ವಾಮಿ ಅವರು ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋದಕ್ಕೆ ಒಂದಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಇಲ್ಲಿವರೆಗೂ ಕೂಡ ಕುಮಾರಸ್ವಾಮಿ ಅವರು ತಾನಾಗಲಿ ತನ್ನ ಮಗ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಕಡೆಗೆ ಮೋದಿಯವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೂರು ಪಕ್ಷಗಳಿಗೂ ಕೂಡ ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ನಿಂತರೆ ಕ್ಷೇತ್ರದಲ್ಲಿನ ಮತದಾರರು ಅವರ ಕಡೆ ವಾಲಬಹುದು. ಈ ಹಿಂದೆ ಕೂಡ ಕುಮಾರಸ್ವಾಮಿ ಈ ಕ್ಷೇತ್ರದ ಸಂಸದರಾಗಿದ್ರು. ಸೊ ಅವರಿಗೆ ಇಲ್ಲಿ ಗೆಲುವು ಸುಲಭ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಡಿ.ಕೆ. ಸುರೇಶ್ರನ್ನ ಎದುರಿಸೋದಕ್ಕೆ ಕುಮಾರಸ್ವಾಮಿ ಅವರೇ ಬೆಸ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಈ ಬಾರಿ ಬಿಜೆಪಿಯ ಮತಗಳು ಕೂಡ ಜೆಡಿಎಸ್ಗೆ ವರ್ಗಾವಣೆ ಆಗುವ ಸಾಧ್ಯತೆಗಳಿವೆ. ಹೀಗಾದಾಗ ಕುಮಾರಸ್ವಾಮಿ ಅವರಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಬೆಂಗಳೂರು ಗ್ರಾಮಾಂತರವನ್ನ ಬಿಟ್ಟು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದ್ರೆ ಉತ್ತಮ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೌದು, ಕಳೆದ ಬಾರಿ ಮಂಡ್ಯದಲ್ಲಿ ಜೆಡಿಎಸ್ ಅನುಭವಿಸಿದ ಹಿನ್ನಡೆಯನ್ನು ಸರಿಪಡಿಸಬೇಕಾದ್ರೆ, ಈ ಬಾರಿಯಲ್ಲಿ ಕಾಂಗ್ರೆಸ್ನ ಗೆಲುವನ್ನ ತಡಿಬೇಕಾದ್ರೆ ಅಲ್ಲಿಗೆ ಕುಮಾರಸ್ವಾಮಿ ಅವರೇ ಬರಬೇಕು. ಇಲ್ಲಿ ಹಾಲಿ ಸಂಸದೆ ಸುಮಲತಾ ಅವರು ಬಿಜೆಪಿಯಿಂದಲೇ ಎಲೆಕ್ಷನ್ಗೆ ನಿಂತರು. ಜೆಡಿಎಸ್ ಬೆಂಬಲ ಕೊಟ್ಟರು ಕೂಡ ಅಲ್ಲಿ ಅವರ ಗೆಲುವು ಸುಲಭ ಇಲ್ಲ. ಈಗಾಗಲೇ ಕ್ಷೇತ್ರದಲ್ಲಿನ ಸಾಕಷ್ಟು ಜನ ಮುಂದಿನ ಬಾರಿ ಸುಮಲತಾ ಅವರಿಗೆ ಮತ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇದೆ. ಹೀಗಿರುವಾಗ ಮಂಡ್ಯವನ್ನ ಬಿಜೆಪಿಗೆ ಬಿಟ್ಟುಕೊಟ್ಟು ಅಲ್ಲಿ ಸುಮಲತಾರನ್ನ ಕಣಕ್ಕಿಳಿಸಿದ್ರೆ ಆ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಸುಲಭವಾಗಿ ಗೆದ್ದು ಬಿಡುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಮಂಡ್ಯವನ್ನ NDAನೇ ಗೆಲ್ಲಬೇಕಾದ್ರೆ ಅಲ್ಲಿ ಕುಮಾರಸ್ವಾಮಿ ಅವರೇ ನಿಲ್ಲಬೇಕು. ಹಾಗಾದಾಗ ಪಕ್ಕದ ಮೈಸೂರು ಹಾಗೂ ಹಾಸನ ಕ್ಷೇತ್ರಗಳ ಮೇಲೂ ಕೂಡ ಅದರ ಪ್ರಭಾವ ಇರುತ್ತೆ. ಹಾಗೆಯೇ ಮುಂದಿನ ವಿಧಾನಸಭಾ ಚುನಾವಣೆಗಳು ಕೂಡ ಇದು ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಅವರು ಎಲೆಕ್ಷನ್ ನಂತರ ಸರ್ಕಾರ ಬೀಳುತ್ತೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಬಿಜೆಪಿ ರಾಜ್ಯದಲ್ಲಿ ಹಿಡಿತಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿ ಅವರನ್ನ ಲೋಕಸಭೆಗೆ ಕರೆಸಿಕೊಳ್ಳೋದಕ್ಕೆ ಮೋದಿಯವರೇ ಉತ್ಸಾಹ ತೋರ್ತಿದ್ದು ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಾ ಅನ್ನೋ ಲೆಕ್ಕಾಚಾರಗಳು ಕೂಡ ಕಾಣ್ತಾ ಇವೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಅಜಿತ್ ಪವಾರ್ ಅಂತವರು, ಏಕನಾಥ್ ಶಿಂದೆ ಅಂತವ್ರು ಇದ್ದಾರೆ ಅಂತ ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವೇ ಹೊಡೆದು ಹೋಗುತ್ತೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದು ವೇಳೆ ಹಾಗೇನಾದ್ರು ಆದರೆ ಪಕ್ಷ ಒಡೆದುಕೊಂಡು ಬರೋ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕಾಗತ್ತೆ. ಸೊ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿದ್ದರೆ ಅದು ಸುಲಭ ಅನ್ನೋ ಲೆಕ್ಕಾಚಾರಗಳು ಬಿಜೆಪಿಯಲ್ಲಿವೆ. ಇನ್ನು ಮಂಡ್ಯದ ವಿಷಯಕ್ಕೆ ಬರೋದಾದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರೋ ವಿಧಾನಸಭಾ ಕ್ಷೇತ್ರಗಳಲ್ಲಿ 8ಕ್ಕೆ 8 ಕಡೆಯಲ್ಲೂ ಕೂಡ JDS ಶಾಸಕರಿದ್ರು. ಅದರಲ್ಲೂ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಮತಗಳನ್ನು ಪಡೆದು ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಿದ್ರು. ಹೀಗಿದ್ರು ಅಂಬರೀಷ್ ಅವರ ಸಾವಿನ ಅನುಕಂಪ, ಕನ್ನಡ ಚಿತ್ರರಂಗದ ಘಟಾನುಘಟಿ ನಾಯಕರ ಚುನಾವಣಾ ಪ್ರಚಾರ, ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ನಾಯಕರ ಶ್ರಮ, ಮೋದಿ ಅವರು ಮೈಸೂರಲ್ಲಿ ನಿಂತು ಮಂಡ್ಯದಲ್ಲಿ ಸುಮಲತಾರನ್ನ ಬೆಂಬಲಿಸಿ ಎಂದಿದ್ದು, ಇದೆಲ್ಲವೂ ಕೂಡ ಹಾಲಿ ಸಂಸದೆ ಸುಮಲತಾ ಅವರ ಗೆಲುವಿಗೆ ಸಹಕಾರಿಯಾಗಿತ್ತು. ಅಲ್ಲಿ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 7,03,660 ಮತಗಳನ್ನು ಪಡೆದರೆ, ಜಾತ್ಯತೀತ ಜನತಾದಳದಿಂದ ಸ್ಪರ್ಧೆ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ 5,77,784 ಮತಗಳನ್ನು ಪಡೆದರು. ಅಲ್ಲಿಗೆ ಸುಮಲತಾ ಅವರು 1,25,876 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು. ಸುಮಲತಾ ಅವರ ಈ ಗೆಲುವಿನ ಹಿಂದೆ ಕಾಂಗ್ರೆಸ್ ನಾಯಕರಿದ್ರು, ಬಿಜೆಪಿ ಇತ್ತು,
ರೈತ ಸಂಘ ಇತ್ತು, ಹಾಗೆಯೇ JDS ನಾಯಕರ ನಾಲಿಗೆ ಕೂಡ ಇತ್ತು. ಇಷ್ಟೆಲ್ಲ ಕಾರಣಗಳಿಂದ ಸುಮಲತಾ ಅವರಿಗೆ ಅಲ್ಲಿ ಜಯ ಸಿಕ್ಕಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಸುಮಲತಾ ಅವರು ನಿಂತರೆ ಕಾಂಗ್ರೆಸ್ ಈಸಿಯಾಗಿ ಗೆದ್ದು ಬಿಡುತ್ತೆ. ಆದರೆ ಕುಮಾರಸ್ವಾಮಿ ಅವರು ನಿಂತರೆ ಈ ಕ್ಷೇತ್ರ ಮೈತ್ರಿಕೂಟದ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ವಾದಕ್ಕೂ ಕೂಡ ಒಂದು ಲೆಕ್ಕಾಚಾರ ಇದೆ. ಸದ್ಯ ಮಂಡ್ಯ ವಿಧಾನಸಭಾ ವ್ಯಾಪ್ತಿಗೆ ಬರೋ 8 ಕ್ಷೇತ್ರಗಳಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ JDS ಇದೆ. ಉಳಿದ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ರೈತ ಸಂಘದ ಶಾಸಕರಿದ್ದಾರೆ. ಇಷ್ಟಾದರೂ ಅಲ್ಲಿ JDSಗೆ ಅಂತಲೇ ಒಂದಷ್ಟು ಮತ ಬ್ಯಾಂಕ್ ಅಂತೂ ಇದೆ. ಹಾಗೇನೇ ಇಲ್ಲಿ JDS ಕಡಿಮೆ ಮಾರ್ಜಿನ್ ನಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಸೋತಿದೆ. ಅಲ್ಲೆಲ್ಲ BJP ಗಮನಾರ್ಹ ಮತಗಳನ್ನು ಪಡ್ಕೊಂಡಿದೆ. ಈ ಬಾರಿಯ ವಿಧಾನಸಭೆಯಲ್ಲಿ JDS ಸೋಲಿಗೆ BJP ಪರೋಕ್ಷವಾಗಿ ಕಾರಣ ಆಗಿತ್ತು ಅಂದ್ರೆ ತಪ್ಪಾಗುವುದಿಲ್ಲ. ಉದಾಹರಣೆಗೆ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ನ ರಮೇಶ್ ಬಂಡಿಸಿದೇಗೌಡ JDSನ ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ 11,000ಕ್ಕೂ ಅಧಿಕ ಮತಗಳನ್ನು ಪಡೆದು ಗೆಲುವನ್ನು ದಾಖಲಿಸಿದರು. ಆದರೆ ಅಲ್ಲಿ BJP ಪಕ್ಷದ ಸಚ್ಚಿದಾನಂದ ಪಡೆದಿರೋದು 42,000ಕ್ಕೂ ಹೆಚ್ಚು ಮತಗಳನ್ನು. ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರವಿಕುಮಾರ್ 2,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಅಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಅಶೋಕ್ ಜೈರಾಮ್ 30,000 ಮತಗಳನ್ನು ಪಡೆದರೆ JDSನಿಂದ ಬಂಡಾಯ ಎದ್ದು ಕಣಕ್ಕಿಳಿದಿದ್ದ ವಿಜಯಾನಂದ 15,000 ಮತಗಳನ್ನು ಪಡೆದಿದ್ರು. ಇನ್ನು ನಾಗಮಂಗಲದಲ್ಲಿ JDS ಸೋತಿರೋದು 4,500 ಮತಗಳ ಅಂತರದಲ್ಲಿ. ಆದರೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಪಡೆದಿರೋದು 7,500 ಮತಗಳನ್ನ. ಹಾಗೇನೆ ಮದ್ದೂರಿನ ಕಾಂಗ್ರೆಸ್ ಅಭ್ಯರ್ಥಿ 25,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ SP ಸ್ವಾಮಿ 28,000 ಮತಗಳನ್ನು ಪಡೆದಿದ್ದಾರೆ. ಇನ್ನು ಮೇಲುಕೋಟೆ ಕ್ಷೇತ್ರದಲ್ಲಿ ರೈತ ಸಂಘ ಹಾಗೂ JDSನ ನಡುವೆ 11,000 ಮತಗಳ ಅಂತರ ಇದೆ. ಆದರೂ ಅಲ್ಲೂ ಕೂಡ ಬಿಜೆಪಿ 6,000ಕ್ಕೂ ಅಧಿಕ ಮತವನ್ನು ಪಡೆದಿದೆ. ಇನ್ನು KR ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ D ರವಿಶಂಕರ್ 25,000 ಮತಗಳ ಅಂತರದಲ್ಲಿ ಗೆದ್ರೆ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ JDS ವಿರುದ್ಧ 46,000ಕ್ಕೂ ಅಧಿಕ ಮತಗಳನ್ನು ಪಡೆದು ಶಾಸಕರಾಗಿದ್ದಾರೆ. ಇಲ್ಲಿ KR ನಗರ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ 2,500 ಮತಗಳನ್ನಷ್ಟೇ ಪಡೆಯುವುದಕ್ಕೆ ಶಕ್ತವಾಗಿದ್ರೆ ಮಳವಳ್ಳಿಯಲ್ಲಿ 25,000 ಮತಗಳನ್ನು ಪಡೆದಿದೆ. ಸೊ 2023ರ ಅಸೆಂಬ್ಲಿ ಲೆಕ್ಕಾಚಾರಗಳನ್ನು ಗಮನಿಸಿದರೆ ಕಾಂಗ್ರೆಸ್ ಒಟ್ಟು 7 ಕ್ಷೇತ್ರದಲ್ಲಿ 5,81,183 ಮತಗಳನ್ನು ಪಡೆದರೆ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ 91,115 ಮತಗಳನ್ನು ಪಡೆದಿದ್ದಾರೆ. ಸೊ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪಡೆದಿರುವ ಒಟ್ಟು ಮತಗಳ ಸಂಖ್ಯೆ 6,72,298. ಇನ್ನು JDSನ ಲೆಕ್ಕಾಚಾರವನ್ನು ನೋಡಿದ್ರೆ JDS ಪಕ್ಷ 5,69,648 ಮತಗಳನ್ನು ಪಡೆದಿದೆ. ಹಾಗೆ ಬಿಜೆಪಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ 1,81,819 ಮತಗಳನ್ನು ಪಡ್ಕೊಂಡಿದೆ. ಸೊ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಈ ಕ್ಷೇತ್ರ JDS ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಣಿಗೆ ಸಿದ್ಧ ಆಗಿದೆ. ಇಲ್ಲಿ ಬಿಜೆಪಿ ಹಾಗೂ JDS ಮತಗಳು ಒಂದಾದರೆ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ರೆ ಗೆಲುವು ಅಭ್ಯರ್ಥಿಗಳ ಮೇಲೆ ನಿರ್ಣಾಯಕ ಆಗಿರುತ್ತೆ. ಹೀಗಾಗಿನೇ ಇಲ್ಲಿ ಕುಮಾರಸ್ವಾಮಿ ಅವರು ನಿಲ್ಲಲಿ ಅನ್ನೋದು ಪಕ್ಷದ ಕಾರ್ಯಕರ್ತರ ಅನಿಸಿಕೆ. ಇನ್ನು ಈ ಬಾರಿ JDSನ ಸಾಕಷ್ಟು ಅಭ್ಯರ್ಥಿಗಳು ಅವರ ವೈಯಕ್ತಿಕ ಕಾರಣಗಳಿಂದ ಸೋತಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ ಇಲ್ಲಿ ಗೆಲುವು ಶತಸಿದ್ಧ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಸಾಕಷ್ಟು ಮಹಿಳಾ ಮತದಾರರು ಕೂಡ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾರೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಸಂಸದರಾದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋ ಮಾತುಗಳು ಕೂಡ ಮಂಡ್ಯದಲ್ಲಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಇಲ್ಲಿ ಮತ್ತೊಂದು ವಾದ ಕೂಡ ಇದೆ. ಕಡೆ ಕ್ಷಣದಲ್ಲಿ ಸುಮಲತಾ ಅವರು ಕಾಂಗ್ರೆಸ್ಗೆ ಹೋಗಬಹುದು, ಅವರು ಮಂಡ್ಯದಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಕಳೆದ ಬಾರಿಯಂತೆ ಅಂಬರೀಷ್ ಅವರ ಸಾವಿನ ಅನುಕಂಪ ಸುಮಲತಾ ಅವರಿಗೆ ಸಿಗೋದಿಲ್ಲ. ಕಳೆದ 5 ವರ್ಷಗಳಿಂದ ಸಂಸದರ ಕಾರ್ಯವನ್ನು ಕಂಡಿರೋ ಮಂಡ್ಯ ಮತದಾರರು ಸುಮಲತಾ ಅವರ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅಲ್ಲದೆ ಕಳೆದ ಬಾರಿ ಮೋದಿ ಹೇಳಿದ್ರು ಅಂತ ಒಂದಷ್ಟು ಮಂದಿ ಸುಮಲತಾಗೆ ವೋಟ್ ಹಾಕಿರೋದು ಸುಳ್ಳೇನಲ್ಲ. ಸೊ ಒಂದು ವೇಳೆ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದೆ ಆದ್ರೆ ಈ ಮತಗಳು ಅವರಿಗೆ ಇಲ್ಲವಾಗುತ್ತೆ. ಹಾಗಾಗಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಲ್ಲೇ ನಿಲ್ತೀನಿ ಅನ್ನೋ ಹಠವನ್ನು ಬಿಟ್ಟು ಬಿಜೆಪಿ ಹೇಳುವ ಬೆಂಗಳೂರಿನ ಯಾವುದಾದರೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಪಡೆಯಲಿ ಅನ್ನೋದು ಮಂಡ್ಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಇನ್ನು ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ನಿಂತರೆ ಗೆಲುವು ತುಂಬಾ ಸುಲಭನಾ? ಖಂಡಿತ ಇಲ್ಲ. ಅದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡುತ್ತೆ. ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಅವರನ್ನು ಸೋಲಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತೆ. ಅದರಲ್ಲೂ ಚಲುವರಾಯಸ್ವಾಮಿ ಹಾಗೂ ಕುಮಾರಸ್ವಾಮಿ ಅವರ ನಡುವಿನ ವೈಯಕ್ತಿಕ ಮನಸ್ತಾಪ ಈ ಚುನಾವಣೆಯಲ್ಲಿ ಬಹಿರಂಗ ಆಗಬಹುದು. ಅದು
ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಫೋರ್ಸ್ನಲ್ಲಿ ಮುನ್ನಡೆಯುವಂತೆ ಮಾಡಬಹುದು. ಅಲ್ಲದೆ ಈ ಬಾರಿ ಕುಮಾರಸ್ವಾಮಿ ಅವರೇ ಮಂಡ್ಯದ ಅಭ್ಯರ್ಥಿ ಆದರೆ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಹುದು. ಸೊ ಇಲ್ಲಿ ಎಲ್ಲ ತಂತ್ರಗಳನ್ನು ಮಾಡಿ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡೋದಂತೂ ಸುಳ್ಳಲ್ಲ. ಇನ್ನು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ದರೆ ಕೇಂದ್ರದಲ್ಲಿ NDA ಸರ್ಕಾರವೇ ಅಧಿಕಾರಕ್ಕೆ ಬಂದರೆ ಅವರು ಮಂತ್ರಿ ಆಗ್ತಾರೆ ಅನ್ನೋದು ಅಲ್ಲಿ ಅವರಿಗಿರುವಂತಹ ಪ್ಲಸ್ ಪಾಯಿಂಟ್. ಒಟ್ಟಿನಲ್ಲಿ ಈ ಬಾರಿ ಕೂಡ ಮಂಡ್ಯದ ಚುನಾವಣೆ ಇಂಡಿಯಾದ ಗಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅಲ್ಲಿ ಗೆಲುವು ಯಾರದ್ದಾಗುತ್ತೆ ಅನ್ನೋದನ್ನು ನಿರ್ಧಾರ ಮಾಡೋದು ಮಾತ್ರ ಅಲ್ಲಿನ ಮತದಾರ. ಇದು ಗೆಳೆಯರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಗೂ ಅಲ್ಲಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.